ಉತ್ತರ ಪ್ರದೇಶದಲ್ಲಿ ಪೂರ್ಣ ಕುಂಭ ಮೇಳಕ್ಕೆ ದಿನಗಣನೆ ಶುರುವಾಗಿದೆ. ಮಧುವಣಗಿತ್ತಿಯಂತೆ ಸಿದ್ಧವಾಗಿದೆ ಪ್ರಯಾಗ್ರಾಜ್. ತ್ರಿವೇಣಿ ಸಂಗಮದಲ್ಲಿ ನಡೆಯುವ ಪೂರ್ಣ ಕುಂಭಮೇಳ. ಕುಂಭಮೇಳದಲ್ಲಿ ಸಾವಿರಾರು ಟೆಂಟ್ಗಳ ನಿರ್ಮಾಣವಾಗಿದೆ. ಟೆಂಟ್ಗಳಲ್ಲಿ ಕುಂಭಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಕೂಡ ಮಾಡಲಾಗಿದೆ. ತ್ರಿವೇಣಿ ಸಂಗಮದಲ್ಲೇ ಈ ಪೂರ್ಣ ಕುಂಭಮೇಳ ನಡೆಯೋದ್ರಿಂದ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಮಧುವಣಗಿತ್ತಿಯಂತೆ ಪ್ರಯಾಗ್ರಾಜ್ ಸಿದ್ಧಗೊಂಡಿರುವಂತಹ ದೃಶ್ಯ. ಕುಂಭಮೇಳ, ಮಹಾಕುಂಭಮೇಳ 2025 ಜನವರಿ 13ರಂದು ಆರಂಭವಾಗುವಂತಹ 45 ದಿನಗಳ ಕುಂಭಮೇಳಕ್ಕೆ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದ್ದಾರೆ, ಹಾಗೆಯೇ ಆ ಸಿದ್ಧತೆಗಳ ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾನು ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಏನು ನನ್ನ ಪಕ್ಕದಲ್ಲಿ ಅದೇ ಸ್ಥಳದಲ್ಲಿ ಇರ್ತಕ್ಕಂಥದ್ದು, ಆ ಒಂದು ಸ್ಥಳದಲ್ಲಿ ಯಾವ ರೀತಿ ಒಂದು ಸೇತುವೆಯ ನಿರ್ಮಾಣವನ್ನ ಮಾಡಿದ್ದಾರೆ. ಈಗಾಗಲೇ ನೂರಾರು ಸೇತುವೆಗಳ ನಿರ್ಮಾಣವನ್ನ ಮಾಡಲಾಗಿರುವಂಥದ್ದು. ನಾನು ಸೇತುವೆಗಳ ದೃಶ್ಯಾವಳಿಗಳನ್ನ ನೇರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇರ್ತಕ್ಕಂಥದ್ದು. ಪ್ರತಿಯೊಂದು ಸೇತುವೆಗಳಲ್ಲೂ ಕೂಡ ನಾವು ನೋಡಿರ್ಬೋದು, ಶ್ರೀರಾಮನ ಏನು ಇತಿಹಾಸವನ್ನ ಓದಂತ ಸಂದರ್ಭದಲ್ಲಿ ಲಂಕೆಯನ್ನ ದಾಟಲಿಕ್ಕೆ ಯಾವ ರೀತಿ ಸೇತುವೆಗಳಿತ್ತು, ಅದೇ ರೀತಿಯಾದಂತಹ ಸೇತುವೆಗಳನ್ನ ಇಲ್ಲಿ ನಾವು ನೋಡಬಹುದು. ಮತ್ತೆ ಶ್ರೀರಾಮನನ್ನ ನೆನೆಸಿಕೊಳ್ಳುವಂತಹ ಕೆಲಸವನ್ನ ಕೂಡ ಉತ್ತರ ಪ್ರದೇಶದ ಈ ಒಂದು ಕುಂಭಮೇಳ ಸ್ಥಳದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಕುಂಭಮೇಳಕ್ಕೆ ಈ ಒಂದು ಸೇತುವೆಗಳು ಕೂಡ ಸೇತುವೆಯ ಸಂಪರ್ಕವನ್ನ ಕಲ್ಪಿಸ್ತಾ ಇದೆ ಅಂತಾನೆ ಹೇಳಬಹುದು. ಜನರಿಗೆ ಓಡಾಡುವ ದೃಷ್ಟಿಯಿಂದ, ಅಂದ್ರೆ ಕೋಟ್ಯಾಂತರ ಜನ ಭಕ್ತಾದಿಗಳು ಬರ್ತಾರೆ. ಇಲ್ಲಿ ನೋಡಬಹುದು ನೀವು, ನೂರಾರು ಸೇತುವೆಗಳನ್ನ ನಿರ್ಮಾಣ ಮಾಡುವ ಮೂಲಕ ಭಕ್ತಾದಿಗಳಿಗೆ ಓಡಾಡಲಿಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇರಬಾರದು. ಜೊತೆಗೆ ಕುಂಭಮೇಳಕ್ಕೆ ಈ ಒಂದು ಸೇತುವೆಗಳು ಕೂಡ ಒಂದು ಕಳೆಯನ್ನ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಸೇತುವೆಗಳನ್ನ ನೀವು ನೋಡಿದ್ರೆ ಸೇಮ್ ಟು ಸೇಮ್ ರಾಮಾಯಣದಲ್ಲಿ ಬರ್ತಕ್ಕಂತಹ ಸೇತುವೆ ಏನಿದೆ ಅದೇ ರೀತಿಯಾದಂಥದ್ದು. ಅಂದ್ರೆ ಮತ್ತೆ ನರೇಂದ್ರ ಮೋದಿ ಅವರು ಈ ಒಂದು ನಿಟ್ಟಿನಲ್ಲಿ ಶ್ರೀರಾಮನ ಭಕ್ತರು ಎನ್ನುವಂಥದ್ದು ಕೂಡ, ಅಂದ್ರೆ ಉತ್ತರ ಪ್ರದೇಶದಲ್ಲಿ ಧಾರ್ಮಿಕ ನೆಲೆಗಟ್ಟನ್ನ ಯಾವ ರೀತಿ ಸ್ಥಾಪನೆ ಮಾಡಿದೀವಿ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. ಹಾಗಾಗಿ ಇದು ಕೂಡ ಬಹಳ, ಅಂದ್ರೆ ಕುಂಭಮೇಳದಲ್ಲಿ ಈ ಒಂದು ಸೇತುವೆ ಕೂಡ ಬಹಳ ವಿಶೇಷತೆಯಿಂದ ಕೂಡಿರುವಂತದ್ದು. ಜೊತೆಗೆ ನದಿ ಹರಿತಾ ಇದೆ, ನೀವು ನೋಡಬಹುದು ಗಂಗಾ ನದಿಯ ಮೇಲ್ಗಡೆ ಈ ಒಂದು ಸೇತುವೆಗಳನ್ನ ಕಟ್ತಾ ಇರ್ತಕ್ಕಂಥದ್ದು. ಹಲವು ಸೇತುವೆಗಳನ್ನ ಕಟ್ಟಿ ಆ ಸೇತುವೆಯ ಮೇಲೆ ಭಕ್ತಾದಿಗಳು ಓಡಾಡುವಂತೆ, ಜೊತೆಗೆ ಆ ಒಂದು ಗಂಗಾ ನದಿಯಲ್ಲಿ ನೋಡಿ, ಅಂದ್ರೆ ಗಂಗಾ ನದಿಯ ಶ್ರೇಷ್ಠತೆಯನ್ನ ನೋಡಿ ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳಲಿ ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನರೇಂದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಉತ್ತರ ಪ್ರದೇಶದಲ್ಲಿ ಪೂರ್ಣ ಕುಂಭ ಮೇಳಕ್ಕೆ ದಿನಗಣನೆ ಶುರುವಾಗಿದೆ. ಮಧುವಣಗಿತ್ತಿಯಂತೆ ಸಿದ್ಧವಾಗಿದೆ ಪ್ರಯಾಗ್ರಾಜ್. ತ್ರಿವೇಣಿ ಸಂಗಮದಲ್ಲಿ ನಡೆಯುವ ಪೂರ್ಣ ಕುಂಭಮೇಳ. ಕುಂಭಮೇಳದಲ್ಲಿ ಸಾವಿರಾರು ಟೆಂಟ್ಗಳ ನಿರ್ಮಾಣವಾಗಿದೆ. ಟೆಂಟ್ಗಳಲ್ಲಿ ಕುಂಭಗಳನ್ನ ಪ್ರತಿಷ್ಠಾಪಿಸಿ ಪೂಜೆ ಕೂಡ ಮಾಡಲಾಗಿದೆ. ತ್ರಿವೇಣಿ ಸಂಗಮದಲ್ಲೇ ಈ ಪೂರ್ಣ ಕುಂಭಮೇಳ ನಡೆಯೋದ್ರಿಂದ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಮಧುವಣಗಿತ್ತಿಯಂತೆ ಪ್ರಯಾಗ್ರಾಜ್ ಸಿದ್ಧಗೊಂಡಿರುವಂತಹ ದೃಶ್ಯ. ಕುಂಭಮೇಳ, ಮಹಾಕುಂಭಮೇಳ 2025 ಜನವರಿ 13ರಂದು ಆರಂಭವಾಗುವಂತಹ 45 ದಿನಗಳ ಕುಂಭಮೇಳಕ್ಕೆ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದ್ದಾರೆ, ಹಾಗೆಯೇ ಆ ಸಿದ್ಧತೆಗಳ ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾನು ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಏನು ನನ್ನ ಪಕ್ಕದಲ್ಲಿ ಅದೇ ಸ್ಥಳದಲ್ಲಿ ಇರ್ತಕ್ಕಂಥದ್ದು, ಆ ಒಂದು ಸ್ಥಳದಲ್ಲಿ ಯಾವ ರೀತಿ ಒಂದು ಸೇತುವೆಯ ನಿರ್ಮಾಣವನ್ನ ಮಾಡಿದ್ದಾರೆ. ಈಗಾಗಲೇ ನೂರಾರು ಸೇತುವೆಗಳ ನಿರ್ಮಾಣವನ್ನ ಮಾಡಲಾಗಿರುವಂತದ್ದು. ನಾನು ಸೇತುವೆಗಳ ದೃಶ್ಯಾವಳಿಗಳನ್ನ ನೇರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇರ್ತಕ್ಕಂಥದ್ದು. ಪ್ರತಿಯೊಂದು ಸೇತುವೆಗಳಲ್ಲೂ ಕೂಡ ನಾವು ನೋಡಿರ್ಬೋದು, ಶ್ರೀರಾಮನ ಏನು ಇತಿಹಾಸವನ್ನ ಓದಂತ ಸಂದರ್ಭದಲ್ಲಿ ಲಂಕೆಯನ್ನ ದಾಟಲಿಕ್ಕೆ ಯಾವ ರೀತಿ ಸೇತುವೆಗಳಿತ್ತು, ಅದೇ ರೀತಿಯಾದಂತಹ ಸೇತುವೆಗಳನ್ನ ಇಲ್ಲಿ ನಾವು ನೋಡಬಹುದು. ಮತ್ತೆ ಶ್ರೀರಾಮನನ್ನ ನೆನೆಸಿಕೊಳ್ಳುವಂತಹ ಕೆಲಸವನ್ನ ಕೂಡ ಉತ್ತರ ಪ್ರದೇಶದ ಈ ಒಂದು ಕುಂಭಮೇಳ ಸ್ಥಳದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಕುಂಭಮೇಳಕ್ಕೆ ಈ ಒಂದು ಸೇತುವೆಗಳು ಕೂಡ ಸೇತುವೆಯ ಸಂಪರ್ಕವನ್ನ ಕಲ್ಪಿಸ್ತಾ ಇದೆ ಅಂತಾನೆ ಹೇಳಬಹುದು. ಜನರಿಗೆ ಓಡಾಡುವ ದೃಷ್ಟಿಯಿಂದ, ಅಂದ್ರೆ ಕೋಟ್ಯಾಂತರ ಜನ ಭಕ್ತಾದಿಗಳು ಬರ್ತಾರೆ. ಇಲ್ಲಿ ನೋಡಬಹುದು ನೀವು, ನೂರಾರು ಸೇತುವೆಗಳನ್ನ ನಿರ್ಮಾಣ ಮಾಡುವ ಮೂಲಕ ಭಕ್ತಾದಿಗಳಿಗೆ ಓಡಾಡಲಿಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇರಬಾರದು. ಜೊತೆಗೆ ಕುಂಭಮೇಳಕ್ಕೆ ಈ ಒಂದು ಸೇತುವೆಗಳು ಕೂಡ ಒಂದು ಕಳೆಯನ್ನ ಕೊಡ್ತಾ ಇದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಈ ಸೇತುವೆಗಳನ್ನ ನೀವು ನೋಡಿದ್ರೆ ಸೇಮ್ ಟು ಸೇಮ್ ರಾಮಾಯಣದಲ್ಲಿ ಬರ್ತಕ್ಕಂತಹ ಸೇತುವೆ ಏನಿದೆ ಅದೇ ರೀತಿಯಾದಂಥದ್ದು. ಅಂದ್ರೆ
ಮತ್ತೆ ನರೇಂದ್ರ ಮೋದಿಯವರು ಈ ಒಂದು ನಿಟ್ಟಿನಲ್ಲಿ ಶ್ರೀರಾಮನ ಭಕ್ತರು ಎನ್ನುವಂಥದ್ದು ಕೂಡ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಧಾರ್ಮಿಕ ನೆಲೆಗಟ್ಟನ್ನ ಯಾವ ರೀತಿ ಸ್ಥಾಪನೆ ಮಾಡಿದೀವಿ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. ಹಾಗಾಗಿ ಇದು ಕೂಡ ಬಹಳ ಅಂದ್ರೆ ಕುಂಭಮೇಳದಲ್ಲಿ ಈ ಒಂದು ಸೇತುವೆ ಕೂಡ ಬಹಳ ವಿಶೇಷತೆಯಿಂದ ಕೂಡಿರುವಂತದ್ದು. ಜೊತೆಗೆ ನದಿ ಹರಿತಾ ಇದೆ, ನೀವು ನೋಡಬಹುದು ಗಂಗಾ ನದಿಯ ಮೇಲ್ಗಡೆ ಈ ಒಂದು ಸೇತುವೆಗಳನ್ನ ಕಟ್ತಾ ಇರ್ತಕ್ಕಂಥದ್ದು. ಹಲವು ಸೇತುವೆಗಳನ್ನ ಕಟ್ಟಿ ಆ ಸೇತುವೆಯ ಮೇಲೆ ಭಕ್ತಾದಿಗಳು ಓಡಾಡುವಂತೆ, ಜೊತೆಗೆ ಆ ಒಂದು ಗಂಗಾ ನದಿಯಲ್ಲಿ ನೋಡಿ ಅಂದ್ರೆ ಗಂಗಾ ನದಿಯ ಶ್ರೇಷ್ಠತೆಯನ್ನ ನೋಡಿ ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳಲಿ ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನರದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಉತ್ತರ ಪ್ರದೇಶದಲ್ಲಿ ಪೂರ್ಣ ಕುಂಭಮೇಳಕ್ಕೆ ದಿನಗಣನೆ ಶುರುವಾಗಿದೆ. ಮಧುವನ ಗಿತ್ತಿಯಂತೆ ಸಿದ್ಧವಾಗಿದೆ ಪ್ರಯಾಗ್ರಾಜ್. ತ್ರಿವೇಣಿ ಸಂಗಮದಲ್ಲಿ ನಡೆಯುವ ಪೂರ್ಣ ಕುಂಭಮೇಳದಲ್ಲಿ ಸಾವಿರಾರು ಟೆಂಟ್ಗಳ ನಿರ್ಮಾಣವಾಗಿದೆ. ಟೆಂಟ್ಗಳಲ್ಲಿ ಕುಂಭಗಳನ್ನ ಪ್ರತಿಷ್ಠಾಪಿಸಿ ಪೂಜೆ ಕೂಡ ಮಾಡಲಾಗಿದೆ. ತ್ರಿವೇಣಿ ಸಂಗಮದಲ್ಲೇ ಈ ಪೂರ್ಣ ಕುಂಭಮೇಳ ನಡೆಯೋದ್ರಿಂದ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಮಧುವನ ಗಿತ್ತಿಯಂತೆ ಪ್ರಯಾಗ್ರಾಜ್ ಸಿದ್ಧಗೊಂಡಿರುವಂತಹ ದೃಶ್ಯ. ಕುಂಭಮೇಳ, ಮಹಾಕುಂಭಮೇಳ 2025 ಜನವರಿ 13ರಂದು ಆರಂಭವಾಗುವಂತಹ 45 ದಿನಗಳ ಕುಂಭಮೇಳಕ್ಕೆ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದ್ದಾರೆ, ಹಾಗೆಯೇ ಆ ಸಿದ್ಧತೆಗಳ ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾನು ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಏನು ನನ್ನ ಪಕ್ಕದಲ್ಲಿ ಅದೇ ಸ್ಥಳದಲ್ಲಿ ಇರ್ತಕ್ಕಂಥದ್ದು, ಆ ಒಂದು ಸ್ಥಳದಲ್ಲಿ ಯಾವ ರೀತಿ ಒಂದು ಸೇತುವೆಯ ನಿರ್ಮಾಣವನ್ನ ಮಾಡಿದ್ದಾರೆ. ಈಗಾಗಲೇ 100 ಸೇತುವೆಗಳ ನಿರ್ಮಾಣವನ್ನ ಮಾಡಲಾಗಿರುವಂತದ್ದು. ನಾನು ಸೇತುವೆಗಳ ದೃಶ್ಯಾವಳಿಗಳನ್ನ ನೇರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇರ್ತಕ್ಕಂಥದ್ದು. ಪ್ರತಿಯೊಂದು ಸೇತುವೆಗಳಲ್ಲೂ ಕೂಡ ನಾವು ನೋಡಿರಬಹುದು ಶ್ರೀರಾಮನ ಏನು ಇತಿಹಾಸವನ್ನ ಓದಂತ ಸಂದರ್ಭದಲ್ಲಿ ಲಂಕೆಯನ್ನು ದಾಟಲಿಕ್ಕೆ ಯಾವ ರೀತಿ ಸೇತುವೆಗಳಿತ್ತು ಅದೇ ರೀತಿಯಾದಂತಹ ಸೇತುವೆಗಳನ್ನ ಇಲ್ಲಿ ನಾವು ನೋಡಬಹುದು. ಮತ್ತೆ ಶ್ರೀರಾಮನನ್ನ ನೆನೆಸಿಕೊಳ್ಳುವಂತಹ ಕೆಲಸವನ್ನ ಕೂಡ ಉತ್ತರ ಪ್ರದೇಶದ ಈ ಒಂದು ಕುಂಭಮೇಳ ಸ್ಥಳದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಕುಂಭಮೇಳಕ್ಕೆ ಈ ಒಂದು ಸೇತುವೆಗಳು ಕೂಡ ಸೇತುವೆಯ ಸಂಪರ್ಕವನ್ನ ಕಲ್ಪಿಸ್ತಾ ಇದೆ ಅಂತಾನೆ ಹೇಳಬಹುದು. ಜನರಿಗೆ ಓಡಾಡುವ ದೃಷ್ಟಿಯಿಂದ ಅಂದ್ರೆ ಕೋಟ್ಯಾಂತರ ಜನ ಭಕ್ತಾದಿಗಳು ಬರ್ತಾರೆ. ಇಲ್ಲಿ ನೋಡಬಹುದು ನೀವು 100 ಸೇತುವೆಗಳನ್ನ ನಿರ್ಮಾಣ ಮಾಡುವ ಮೂಲಕ ಭಕ್ತಾದಿಗಳಿಗೆ ಓಡಾಡ್ಲಿಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇರಬಾರದು. ಜೊತೆಗೆ ಕುಂಭಮೇಳಕ್ಕೆ ಈ ಒಂದು ಸೇತುವೆಗಳು ಕೂಡ ಒಂದು ಕಳೆಯನ್ನ ಕೊಡ್ತಾ ಇದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಈ ಸೇತುವೆಗಳನ್ನ ನೀವು ನೋಡಿದ್ರೆ ಸೇಮ್ ಟು ಸೇಮ್ ರಾಮಾಯಣದಲ್ಲಿ ಬರ್ತಕ್ಕಂತಹ ಸೇತುವೆ ಏನಿದೆ ಅದೇ ರೀತಿಯಾದಂಥದ್ದು. ಅಂದ್ರೆ ಮತ್ತೆ ನರೇಂದ್ರ ಮೋದಿಯವರು ಈ ಒಂದು ನಿಟ್ಟಿನಲ್ಲಿ ಶ್ರೀರಾಮನ ಭಕ್ತರು ಎನ್ನುವಂಥದ್ದು ಕೂಡ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಧಾರ್ಮಿಕ ನೆಲೆಗಟ್ಟನ್ನ ಯಾವ ರೀತಿ ಸ್ಥಾಪನೆ ಮಾಡಿದೀವಿ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. ಹಾಗಾಗಿ ಇದು ಕೂಡ ಬಹಳ ಅಂದ್ರೆ ಕುಂಭಮೇಳದಲ್ಲಿ ಈ ಒಂದು ಸೇತುವೆ ಕೂಡ ಬಹಳ ವಿಶೇಷತೆಯಿಂದ ಕೂಡಿರುವಂತದ್ದು. ಜೊತೆಗೆ ನದಿ ಹರಿತಾ ಇದೆ, ನೀವು ನೋಡಬಹುದು ಗಂಗಾ ನದಿಯ ಮೇಲ್ಗಡೆ ಈ ಒಂದು ಸೇತುವೆಗಳನ್ನ ಕಟ್ತಾ ಇರ್ತಕ್ಕಂಥದ್ದು. ಹಲವು ಸೇತುವೆಗಳನ್ನ ಕಟ್ಟಿ ಆ ಸೇತುವೆಯ ಮೇಲೆ ಭಕ್ತಾದಿಗಳು ಓಡಾಡುವಂತೆ, ಜೊತೆಗೆ ಆ ಒಂದು ಗಂಗಾ ನದಿಯಲ್ಲಿ ನೋಡಿ ಅಂದ್ರೆ ಗಂಗಾ ನದಿಯ ಶ್ರೇಷ್ಠತೆಯನ್ನ ನೋಡಿ ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳಲಿ ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನರದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್.